ಮುಂಬೈ ಪ್ರಾಂತ್ಯದ ಸಮಯದಾಗ ಆರ್ಥಿಕವಾಗಿ ರಾಜಧಾನಿಯಾಗಿರುವಂತಹ ಊರು ಡಾಕ್ಟರ್ BR ಅಂಬೇಡ್ಕರ್ ಅವರು ಬಂದು ವಾದ ಮಾಡಿರುವಂತಹ ಕೋರ್ಟ್ ಇದ ಊರಾಗದ. ಹಂಗ ದಶಕಗಳಿಂದ ಈ ಊರು ಜಿಲ್ಲೆ ಆಗಬೇಕಂತ ಹೇಳಿ ನಡಿಲಿಕತ್ತದ. ಅಂತ ಊರಾಗ ನಾ ಇದೀನಿ. ಯಾವ್ದಪ್ಪ ಅಂತಂದ್ರ ಚಿಕ್ಕೋಡಿ. ಜನರ ಒಲವು ಯಾರ ಸೈಡ್ ಅದ, ಯಾವ ಪಕ್ಷ ಸೈಡ್ ಅದ ಅಂತ ತಿಳ್ಕೊಳ್ಳೋಣ ಬರ್ರಿ. ಜನಾಭಿಪ್ರಾಯ ತಿಳ್ಕೊಳ್ಳೋಣ ಬರ್ರಿ. ನಮ್ಮ ಚಿಕ್ಕೋಡಿದಾಗ ಬರ್ರಿ ಕೇಳೋಣ. ಈ ಸಲ ಲೋಕಸಭಾ ಚುನಾವಣೆದಾಗ ನಿಮ್ಮ ಒಲವು ಯಾವ ಪಕ್ಷದ ಕಡೆ ಅದ? ಬಿಜೆಪಿನ, ಕಾಂಗ್ರೆಸ್? ನಮ್ದು ಬಿಜೆಪಿ. ಬಿಜೆಪಿ ಯಾಕೆ ರೀ? ಬಿಜೆಪಿ ಯಾಕೆ? ಬಿಜೆಪಿ ಮೊದಲಿಂದ್ರ ಬಿಜೆಪಿ ಈಗೂ ಬಿಜೆಪಿನ. ಈಗ ಇಲ್ಲಿ ಯಾರು ಬರಬೇಕು, ಯಾರು ಇದನ್ನ ಮಾಡ್ಬೇಕು? ಹಂಗಿಲ್ರಿ, ಹಂಗ ವರ್ಕರ್ ಇದ್ರಲ್ಲಿ ನೋಡಿದ್ರೆ ನಮೀಗ ಪ್ರಕಾಶ್ ಹುಕ್ಕೇರಿ ಅವ್ರು ಚಲೋ ಅದಾರ, ಗಣೇಶ್ ಹುಕ್ಕೇರಿ ಅವರು. ವರ್ಕರ್ ದೃಷ್ಟಿಯಿಂದ ನೋಡಿದ್ರೆ ಚಲೋ ಅದಾರ. ಕೇಂದ್ರದಾಗ ನಿಮಗ ಮೋದಿ ಅವರು ಬರ್ಬೇಕು, ರಾಹುಲ್ ಗಾಂಧಿ ಅವರು ಬರ್ಬೇಕು, ಖರ್ಗೆ ಅವರು ಬರ್ಬೇಕು? ಮೋದಿ ಅವರು ಯಾಕ್ರಿ? ರಾಹುಲ್ ಗಾಂಧಿ ಅವ್ರು ಎದಕ್ಕೆ ಬೇಡ? ಏನ್ ಬಿಡವ್ರಿ, ಅವ್ರು ಏನ್ ಶಾನೆ ಅದಾರ ಮನುಷ್ಯ. ರಾಹುಲ್ ಗಾಂಧಿ ಶಾನೆ ಅದಾನ್ರಿ. ಮೋದಿನ? ನರೇಂದ್ರ ಮೋದಿ. ಏನ್ ಮೋದಿ ಬರ್ಬೇಕ್ರಿ, ರಾಹುಲ್ ಗಾಂಧಿ ಬರ್ಬೇಕ್ರಿ? ಯಾರು? ಖರ್ಗೆ ಅವ್ರು ಬರ್ಬೇಕು? 1997 ಗಾಂಧಿ ನೋಟ್ ಮಾಡ್ಲತ್ತ, ಮೋದಿ ನೋಟ್ ಬ್ಯಾನ್ ಮಾಡ್ದ ಅಂದ್ರೆ ಹೆಂಗೋ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಿಜೆಪಿ ಸರ್ಕಾರ ಯಾಕ್ರಿ? ಅಲ್ಲಿ ರಾಹುಲ್ ಗಾಂಧಿ ಅವ್ರು ಎದಕ್ ಬೇಡ? ಕಾಂಗ್ರೆಸ್ ಸರ್ಕಾರ ಬರ್ತದ್ರ ನಮಗ್ ಮಳಿ ಮಳಿ ಆಗಂಗಿಲ್ರಿ. 40 ವರ್ಷ ಅದು ನೋಡ್ಕೊಂತ ಬರೈತೆ. ಕಾಂಗ್ರೆಸ್ ಸರ್ಕಾರದಾಗ ಮಳಿ ಆಗಂಗಿಲ್ಲ. ಬರ್ಲ್ರಿ ಅವ್ರ ಎರಡು ಕಡೆ ಅವರೇ ಇರ್ಲ್ರಿ. ಇಲ್ಲೊಂದ ಹಿಂಗಿರಂಗಿಲ್ಲ. ಇದೊಂದು ಸಣ್ಣ ಹಳ್ಳಿ ಅದ, ಇದೊಂದು ಊರ್ ಅದ. ಇಲ್ಲಿ ಬಂದೀವಿ ನಮ್ಮ ಸುವರ್ಣ ನ್ಯೂಸ್ ಟೀಮ್ ಜೊತೆ. ಇಲ್ಲಿ ಒಂದು ಚಾ ಅಂಗಡಿ ಕಡೆ ಒಂದಿಷ್ಟು ಮಂದಿ ನಿಂತಾರ್ರಿ. ಅವ್ರಿಗೆ ಹೋಗಿ ಕೇಳೋನು ಈ ಸಲ ಲೋಕಸಭಾ ಚುನಾವಣೆದಾಗ ಯಾರು ಗೆಲ್ಲಬೇಕು, ನಿಮ್ದು ಒಲವು ಯಾವ ಪಕ್ಷದ ಕಡೆ ಅದ ಅಂತ ಕೇಳೋನು ಬರ್ರಿ. ಈ ಸಲ ಲೋಕಸಭಾ ಚುನಾವಣೆ ಏನು ಬರ್ಲಿಕ್ಕತ್ತದಲ್ಲ, ನಿಮ್ದು ಒಲವು ಯಾವ ಪಕ್ಷ ಕಡೆ ಅದ ಅನ್ನೋದು ತಿಳ್ಕೊಳ್ಳೋ ಆಸಕ್ತಿ ನಮಗೂ ಅದ, ಪ್ರೇಕ್ಷಕರಿಗೂ ಅದ. ಯಾವ ಪಕ್ಷ? ನಮ್ಮ ಪಕ್ಷ ಬಿಜೆಪಿ. ಬಿಜೆಪಿನ ಎದಕ್ ಸರ್? ಈ ನರೇಂದ್ರ ಮೋದಿ ಬೇಕು ಸರ್. ಅಂದ್ರೆ ಮೋದಿ ಅವ್ರನ್ನ ನೋಡಿ ನೀವು ಓಟ್ ಹಾಕ್ತಿರೋ? ಮೋದಿ ನೋಡಿನ ಓಟ್ ಹಾಕ್ತಿರಿ. ಅಂದ್ರೆ ಇಲ್ಲಿ ಯಾರು ನಿಲ್ತಾರ ಅನ್ನೋದು ನಿಮಗ ಅದೇನು ಪ್ರಶ್ನೆ ಇಲ್ಲ? ಪ್ರಶ್ನೆ ಅದ, ಮೋದಿ ಅವರು ಅಷ್ಟೇ ಬೇಕು. ಮೋದಿ ಅವರು. ಯಾಕ್ರಿ ಸರ್? ಅಂದ್ರ ಅಂತದ್ ಏನ್ ಮಾಡ್ಯಾರ ಅವ್ರು? ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೈತಿ ನೋಡ್ರಲ್ಲ, 5ನೇ ಎಕನಾಮಿಕ್ ಬಂದಿದ್ದಾರೆ ಅವರು. ದೇಶದ ಎಲ್ಲ ಚಲೋ ಐತಿ, ಚಲೋ ನಡೆದ ಅಂತೀರಿ ಒಟ್ಟು. ಅನ್ಸ್ಬೇಡ್ರಿ ಸರ್. ಹಲೋ ಸರ್, ಬರ್ರಿ ಇಲ್ಲಿ ಒಂದು ನಿಮಿಷ ಕೂಡ್ರಿ. ನಿಮ್ಮ ಜೊತೆ ಮಾತಾಡೋದು ಕೂಡ್ರಿ ಸರ್. ಯಾರಿಗೆ ಹಾಕ್ತೀರಿ ಸರ್ ಓಟ್? ನಾವು ಕಾಂಗ್ರೆಸ್. ಕಾಂಗ್ರೆಸ್ಸಿಗ? ಯಾಕ್ರಿ ಸರ್ ಕಾಂಗ್ರೆಸ್ಸಿಗೆ? ಯಾಕೆ ಬಿಜೆಪಿ ಅವರು ಚಲೋ ಕೆಲಸ ಮಾಡಿಲ್ಲೇನು? ಮಾಡ್ತಾರಲ್ಲ. ಮತ್ತು ಕಾಂಗ್ರೆಸ್ ಅದಕ್ಕೆ ಸರ್? ನಾವು ಯಾವ್ದಕ್ಕೆ ಬೇಕು ಆಗುದು, ಯಾವ್ದು ಬೇಕು ನಮಗೆ, ಅದು ನಮ್ಗೆ ಯಾವ್ದು ಇಷ್ಟ ಇದೆ ಅದು ಹಾಕುದು. ಕಾಂಗ್ರೆಸ್ ಅವ್ರು ಏನು ಗ್ಯಾರಂಟಿ ಕೊಟ್ಟಾರಂತ ಹೇಳಿ ಅವ್ರಿಗೆ ಹಾಕುದಾ ಏನು ಹೆಂಗ್ರಿ ಸರ್? ಇಲ್ಲ, ಹಂಗೇನಿಲ್ಲ. ಮತ್ತು ಸರ್ ಯಾವ ಒಂದು ಏನ್ರ ಕಾರಣ ಇರ್ಬೇಕಲ್ಲ? ಹಂಗೇನಿದೆ, ಗ್ಯಾರಂಟಿ ಯಾರು ಹೇಳೋದಿಲ್ಲ. ಆಗ್ತಲ್ಲ, ಬಿಜೆಪಿ ಬೇಕು, ಕಾಂಗ್ರೆಸ್ ಎಲ್ಲ ಬೇಕು. ಎಲ್ಲಾನು ಹಾಕ್ತೀರೇನ್ರಿ ಸರ್? ಸರ್ ಒಂದು ಏನ್ರ ಹೇಳ್ರಿ ಸರ್. ಬಿಜೆಪಿಗೂ ಹಾಕ್ತೀರಿ? ಬಿಜೆಪಿ ಆಗ್ತಾವ. ಕಾಂಗ್ರೆಸ್ಗೂ ಹಾಕ್ತೀರಿ? ಕಾಂಗ್ರೆಸ್ ಆಗ್ತಾವ. JDSಗೂ ಹಾಕ್ತೀರಿ? ಎಲ್ಲಾರ್ಗೂ ಹಾಕ್ತೀರಿ ಸರ್? ಗೆಲ್ಲಬೇಕು ಯಾರ್ರಿ ಸರ್ ಇಲ್ಲಿ? ಸರ್ ನಿಮಗೆ ಈ ಲೋಕಸಭಾ ಚುನಾವಣೆದಾಗ ಯಾರು ಗೆಲ್ಲಬೇಕು? ನಮ್ಮ ಲೋಕಸಭೆ, ಚಿಕ್ಕೋಡಿ ಲೋಕಸಭೆ ಒಳಗೆ ಒಂದು ರಾಹುಲ್ ಜಾರಕಿಹೊಳಿ ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ. ಅಭಿವೃದ್ಧಿ ಕೆಲಸ ಮಾಡ್ಯಾರೆ. ಬಿಜೆಪಿ ಅವ್ರು ಮಾಡಿರ್ಬೋದು, ಚಲೋ ಅಂತ ಕೆಲಸ ಮಾಡಿರ್ಬೋದು. ಆದ್ರೆ ಇಲ್ಲಿ ಪ್ರತಿಯೊಂದು ಎಜುಕೇಷನ್ ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟಂತ ಸತೀಶ್ ಜಾರಕಿಹೊಳಿ ಮಗವನ್ನ ನಿಲ್ಲಿಸ್ಬೇಕಂತ ನಮ್ಮ ಅಭಿಪ್ರಾಯ. ಈಗ ನಿಮ್ಮ ಕೇಂದ್ರದಾಗ ಯಾರು ಬರ್ಬೇಕಂತದ? ಮೋದಿ? ರಾಹುಲ್ ಗಾಂಧಿ ಆಗಬೇಕು. ಯಾಕಂದ್ರೆ ಅವ್ರಿಗೆ ಈಗಿನ ಯುವಕರಿಗೆ
ಈಗಿನ ಯುವಕರಿಗೆ ಏನೋ ಬೆನಿಫಿಟ್ 10 ವರ್ಷದೊಳಗೆ ಮೋದಿಯವರು ಮಾಡಿರ್ಬೋದು. ಆದರೆ ಒಂದು ಯುವಕರಿಗೆ ಇಲ್ಲಿ ಕರ್ನಾಟಕ ರಾಜ್ಯದಿಂದ ಒಂದು ಪೊಲೀಸ್ ಭರ್ತಿ ಹೋಗ್ಬೇಕಾದ್ರೆ ಎಲ್ಲ ಕಡೆ ದುಡ್ಡುಗಳಿಂದ ಮೋದಿ ಸರ್ಕಾರ ಆಗಿರ್ಬೋದು. ಆದ್ದರಿಂದ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕರಿಗೆ ಅನುಕೂಲ ಆಗಿಲ್ಲ ಸರ್, ಇಷ್ಟದಾಗ ಬಯಸ್ತೇನೆ. ಅಂದ್ರೆ ಒಟ್ಟು ನೀವು ಕೇಂದ್ರದಾಗ ರಾಹುಲ್ ಗಾಂಧಿ ಬೇಕು, ರಾಹುಲ್ ಗಾಂಧಿ ಬೇಕು, ಇಲ್ಲಿ ನಿಮ್ಗೆ ರಾಹುಲ್ ಜಾರಕಿಹೊಳಿ ಬೇಕು. ಎಲ್ಲಿ ಹೋದಲ್ಲೇ ರಾಹುಲ್ ಅವರು ಬೇಕು, ರಾಹುಲ್ ಅವರು ಬೇಕು ಹಂಗಂತೀರೇನ್ರಿ? ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.